ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು BTC ಲಿ ಒಂದು ಟ್ರೇಡ್ ಅನ್ನ ತಗೊಂಡಿದೀವಿ. ಸೊ ಬಾಟಮ್ ಅಲ್ಲಿ ಇವಾಗ ನಾವು ಯಾವ ರೀಸನ್ ಇಂದ ಟ್ರೇಡ್ ಅನ್ನ ತಗೊಂಡಿದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಆಲ್ರೆಡಿ ಒಂದು ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ ಆಗಿದೆ. ಈ ಸೆಲ್ಲಿಂಗ್ ಆದ್ಮೇಲೆ ಬಟ್ ಪ್ರೈಸ್ ನೆಕ್ಸ್ಟ್ ಏನಾಗ್ತಾ ಇದೆ ಅಂದ್ರೆ ಕೆಳಗಡೆ ಬರಬೇಕಾದ್ರೆ ಸ್ಲೋ ಆಗಿ ಬರ್ತಾ ಇದೆ. ಈ ಸ್ಲೋ ಆಗಿ ಬರ್ತಾ ಇದೆ ಅಂದ್ಮೇಲೆ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೆಲ್ಲರ್ಸ್ ಗಳು ಸೆಲ್ ಮಾಡಿದ್ರು ಕೂಡ ಮಾರ್ಕೆಟ್ ಸೆಲ್ಲಿಂಗ್ ಆಗ್ತಾ ಇಲ್ಲ. ಸ್ಲೋ ಆಗಿ ಕೆಳಗಡೆ ಬರ್ತಾ ಇದೆ ಅಂದ್ಮೇಲೆ ಬಯರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಪೊಸಿಷನ್ ಗಳನ್ನ ಆಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪೇಷನ್ಸ್ ಇಂದ ಇಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುವವರೆಗೂ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಪೇಷನ್ಸ್ ಇಂದ ವೇಟ್ ಮಾಡ್ತಾ ಇದೀವಿ. ಸೊ ಈ ಕ್ಯಾಂಡಲ್ ದಲ್ಲಿ ಏನಾಗಿದೆ, ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಓಕೆನಾ. ಸೊ ಆ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಮ್ಗೆ. ನಾರ್ಮಲ್ ಕ್ಯಾಂಡಲ್ ದಲ್ಲಿ ನೋಡ್ರಿ ಗೊತ್ತಾಗಲ್ಲ. ಸೊ ನಾನ್ ಏನ್ ಮಾಡಿದೆ ಅಂದ್ರೆ ಒಂದು ಆರ್ಡರ್ ಫಾರ್ ಟೂಲ್ ದಲ್ಲಿ ನಾ ಏನ್ ಮಾಡಿದ್ದೇನೆ ಅಂದ್ರೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುವವರೆಗೂ ಪೇಷನ್ಸ್ ಇಂದ ವೇಟ್ ಮಾಡ್ತಾ ಇದ್ದೆ. ಸೊ ಆ ಡಿಮ್ಯಾಂಡ್ ಝೋನ್ ನ ಒಂದು ಐಡೆಂಟಿಫಿಕೇಶನ್ ಮಾಡಿದೀವಿ ನಾವು ಇಲ್ಲಿ. ಸೊ ಅಗ್ರೆಸಿವ್ ಆಗಿ ಬಯರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೆಲ್ಲರ್ಸ್ ಕೂಡ ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಕಮಿಟ್ಮೆಂಟ್ ತುಂಬಾ ಕಡಿಮೆ ಇದೆ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಡೆಲ್ಟಾನ ಚೆಕ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಡೆಲ್ಟಾನ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಏನಾಗಿದೆ ಅಂದ್ರೆ ಅಗ್ರೆಸಿವ್ ಆಗಿ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಕ್ಯಾಂಡಲ್ ದಲ್ಲಿ ಬಂದು ಕುಂತಿದ್ದಾರೆ. ಸೊ ಕಾಟು ಕೂಡ ನಮ್ಗೆ ಏನಾಗಿದೆ, ಒಂದು ಅಗ್ರೆಸಿವ್ ಆಗಿ ಬಂದಿದೆ. ಸೊ ಈ ರೀತಿ ನಾವು ಬಂದ ಮೇಲೆ ಏನ್ ಮಾಡಿದ್ವಿ ಅಂದ್ರೆ ಈ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಎಂಟ್ರಿನ ತಗೊಂಡಿದೀವಿ. ಕ್ಯಾಂಡಲ್ ಲೋ ಅಲ್ಲಿ ಒಂದು SL ನ ಇಟ್ಟಿದೀವಿ. ಸೊ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ SL ಅಂತ ಆಗಿಲ್ಲ. ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಎಲ್ಲಿವರೆಗೂ ಹೋಗುತ್ತಂದ್ರೆ 87,200 ವರೆಗೂ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಮ್ದು ಟಾರ್ಗೆಟ್ ಬಂದ್ಬಿಟ್ಟು 87,200 ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ತೇವೆ. ನೋಡೋಣ ಸೊ ಈಗ ಹೋಗುತ್ತಾ ಇಲ್ಲ ಅಂತೇಳಿ ಲೈವ್ ಅಲ್ಲಿ. ಗೈಸ್ ಅವಾಗಲೇ ನಿಮ್ಗೆ ಹೇಳಿಕೊಟ್ಟಿದ್ದೆ ಏನಾಗಿದೆ ಅಂತೇಳಿ ಮಾರ್ಕೆಟ್ ನಲ್ಲಿ. ಸೊ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದೆ ನಿಮ್ಗೆ. ಸೊ ಆ ಡಿಮ್ಯಾಂಡ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಡಿಮ್ಯಾಂಡ್ ಕ್ರಿಯೇಟ್ ಆದಗಳೇ ಒಂದು ಪೊಸಿಷನ್ಸ್ ಅನ್ನ ತಗೊಂಡಿದೀವಿ ನಾವು. ರಿಸ್ಕ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ನಮ್ಗೆ ಒಂದು $6 ನಮ್ಗೆ ರಿಸ್ಕ್ ಅಂತ ಇದೆ ಇಲ್ಲಿ BTC ಅಲ್ಲಿ. ಸೊ ಟಾರ್ಗೆಟ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ 1:3 ನ ರಿಸ್ಕ್ ರಿವಾರ್ಡ್ ನ ಫಾಲೋ ಮಾಡ್ತಾ ಇದೀವಿ ನಾವಿಲ್ಲಿ. ಸೊ 1:3 ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು $19 ನಮ್ಗೆ ಟಾರ್ಗೆಟ್ ಇದೆ. ಓಕೆ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡಬಹುದು ಎಂಟ್ರಿ ಬಂದ್ಬಿಟ್ಟು ನಮ್ದು 86,300 ಅಲ್ಲಿ ನಮ್ದು ಎಂಟ್ರಿ ಆಗಿದೆ. ಟಾರ್ಗೆಟ್ ಬಂದ್ಬಿಟ್ಟು 87,200 ವರೆಗೂ ಟಾರ್ಗೆಟ್ ನ ಇಟ್ಟಿದೀವಿ. ಸೊ ಅಲ್ಲಿವರೆಗೂ ಹೋಯ್ತು ಅಂದ್ರೆ ನಾವು ಎನಿ ಟೈಮ್ ಏನು ಮಾಡ್ತೀವಿ, ಆ ಲೆವೆಲ್ ಹೋದ್ರೆ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಳ್ತೀವಿ. ಸೊ ಇದು ನಮ್ದು ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಇಟ್ಕೊಂಡು ಒಂದು ಟ್ರೇಡ್ ಅನ್ನ ಇನಿಷಿಯೇಟಿವ್ ಮಾಡಿದೀವಿ. ಸೊ ನೋಡೋಣ ಯಾವ ರೀತಿ ಟಾರ್ಗೆಟ್ ರೀಚ್ ಆಗತ್ತಂತೇಳಿ.